ಕಳೆದ ಏಪ್ರಿಲ್ 29ರಂದು ನಮ್ಮ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ಮಾಹಿತಿ ಏನಪ್ಪ ಅಂತಂದರೆ, ಸಂತೋಷ್ ಪಾಟೀಲ್ ಅನ್ನೋಂಥ ವ್ಯಕ್ತಿಗೆ ಯಾರಲ್ಲ ಈ ಶಿವಗೌಡ ಪಾಟೀಲ್ ಮತ್ತು ಇನ್ನಿತರರು ಅಪಹರಣ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಸಂತೋಷ್ ಪಾಟೀಲ್ನ ಹೆಂಡತಿ ಆದಂಥವಳು ನಮ್ಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ದುರದೃಷ್ಟಕರ ವಿಚಾರ ಏನಂತಂದರೆ, ಆ ಕಂಪ್ಲೇಂಟಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಸಂತೋಷ್ ಪಾಟೀಲ್ನು ಕೂಡ ಲಾಯರ್ ಇದ್ದಾನೆ ಮತ್ತು ಅಕ್ಯೂಸ್ಡ್ ಕೂಡ ಲಾಯರ್ ಇರ್ತಾರೆ. ಸೊ ಹಾಗಾಗಿ ನಾವು ಪೊಲೀಸರು ತುಂಬ ಸೂಕ್ಷ್ಮತೆಯಿಂದ ಈ ಕೇಸಿನ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಳ್ತೀವಿ. ವಿಚಾರಣೆಯನ್ನು ಕೂಡ ಹಲವು ಆಯಾಮಗಳಿಂದ ಮಾಡ್ತಾ ಇರ್ತೀವಿ. ನಾವು ಎಷ್ಟು ತನಿಖೆ ಕೈಗೊಂಡರೂ ಕೂಡ ನಮಗೆ ಪ್ರಾರಂಭದ ಹಂತದಲ್ಲಿ ಯಾವುದೇ ಸುಳಿಗಳು ಸಿಕ್ಕಿರೋದಿಲ್ಲ. ಆದರೂ ಕೂಡ ನಮ್ಮ ರಾಯಬಾಗ್ ಪೊಲೀಸರು, ಅತನಿ DSP ಅವ್ರ ತಂಡ ಸತತವಾಗಿ ಈ ಕೇಸಿನ ತನಿಖೆಯನ್ನು ಕೈಗೊಳ್ತಾ ಇರ್ತಾರೆ ಮತ್ತು ಅನುಮಾನಿತರನ್ನ ಹಲವಾರು ಬಾರಿ ನೋಟಿಸ್ ಕೊಟ್ಟು ಮತ್ತು ಇನ್ನಿತರ ಸಾಕ್ಷ್ಯಗಳನ್ನ ಕಲೆ ಹಾಕಿ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ರೀತಿ ತಮ್ಮ ಬಿಟ್ಟು ಬಿಡದ ಪ್ರಯತ್ನದಿಂದ ನಮಗೆ ಒಬ್ಬ ಸಂಶಯಯುಕ್ತ ಆರೋಪಿ ಸಿಗ್ತಾನೆ, ಉದಯ್ ಕುಮಾರ್ ಅನ್ನೋಂಥವನು. ಇವನು ನಮ್ಮ ಬೆಳಗಾವಿ ತಾಲೂಕಿನವನು. ಅವನನ್ನು ಕರೆದುಕೊಂಡು ಹೋಗಿ ವಿಚಾರಣೆ ಮಾಡಲಾಗಿ ಅವನು ಹೌದು ಸರ್, ನಾವು ಮಾಡಿರೋದು ನಿಜ ಅಂತ ಹೇಳಿ ಒಪ್ಕೊಳ್ತಾನೆ. ಅವನು ತನ್ನ ಜೊತೆ ಮತ್ತಿಷ್ಟು ಜನ ಸೇರಿದ್ರು ಅಂತ ಹೇಳಿಬಿಟ್ಟು ಉಳಿದವ್ರ ಹೆಸರು ಹೇಳ್ತಾನೆ. ಸಂಜಯ್ ಕುಮಾರ್ ವಣ್ಣೂರು ಬೈಲೊಂಗಲ್ ತಾಲೂಕಿನವನು, ರಾಮು ದಂಡಾಪುರೆ ಬೈಲೊಂಗಲ್ ಗಜಮನಾಳದವನು, ಮತ್ತು ಮಂಜುನಾಥ್ ಬಸವರಾಜ್ ತಳವಾರ್ ಮತ್ತು ನಾಗರಾಜ್ ಪರಸಪ್ಪ ನಾಯ್ಕ್ ಇಬ್ಬರು ಕೂಡ ಹೊನ್ನಿಹಾಳದವರು, ಬೆಳಗಾವಿ ತಾಲೂಕಿನವರು. ಸೊ ಈ ರೀತಿಯಾಗಿ ಅವನು ಮಾಹಿತಿ ಕೊಟ್ಟ ಮೇರೆಗೆ ಉಳಿದ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿ ಯಾವತ್ತಿನ ದಿವಸ ಅವನಿಗೆ ಅಪಹರಣ ಮಾಡಿರ್ತಾರೋ ಏಪ್ರಿಲ್ 29, 2025 ಅವತ್ತಿನ ದಿವಸನೇ ಅವನ ಕೊಲೆ ಮಾಡಿಬಿಟ್ಟು ಮಾರಕಾಸ್ತ್ರದಿಂದ ಅವನಿಗೆ ಚರ್ಚಿ ಕೊಲೆ ಮಾಡಿ ಅವನ ಅವಶೇಷಗಳು ಸಿಗಬಾರ್ದು ಅಂತ ಹೇಳಿ ಪಕ್ಕದ ಜಿಲ್ಲೆ ಕಾರವಾರ ಜಿಲ್ಲೆಯ ರಾಮನಗರ ಅಲ್ಲಿಗೆ ಅವನ ಬಾಡಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಅವನ ಮೃತದೇಹವನ್ನು ಸುಟ್ಟು ಹಾಕ್ತಾನೆ. ಆ ಸಂದರ್ಭದಲ್ಲಿ ಆ ಕಡೆ ಯಾರೋ ವ್ಯಕ್ತಿಗಳು ಬರ್ತಾ ಇರುವ ಸದ್ದಾಗಿ ಅವರು ಅಲ್ಲಿಂದ ಓಡಿ ಹೋಗಿರ್ತಾರೆ. ಈ ಒಂದು ಮಾಹಿತಿಯನ್ನು ಅವರು ಶೇರ್ ಮಾಡಿದ್ಮೇಲೆ ನಾವು ಒಂದು 3-4 ಪೊಲೀಸ್ ತಂಡಗಳನ್ನ ಫಾರ್ಮ್ ಮಾಡಿ ಈ ರಾಮನಗರದ ಅರಣ್ಯ ಪ್ರದೇಶಗಳಿಗೆ ಕಳಿಸ್ತೀವಿ ಹುಡುಕ್ಲಿಕ್ಕೆ. ಸತತವಾಗಿ ಹುಡುಕಾಡಿದ ನಂತರ ನಮಗೆ ಕೆಲವು ಸುಟ್ಟ ಶರ್ಟು ಮತ್ತು ಒಂದು ಚಪ್ಪಲಿ ಮತ್ತು ಕೆಲವೊಂದಿಷ್ಟು ಮೂಳೆ ಭಾಗಗಳು ಸಿಗ್ತವೆ. ಅದನ್ನು ತಕ್ಷಣ ನಮ್ಮ ಪೊಲೀಸರು ಕಾನೂನು ಪ್ರಕಾರ ಒಂದು ಮಹಜರ್ ಮಾಡಿ ಅದನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ಆವತ್ತಿನ ದಿನವೇ ನಾವು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ, ಅದು ನಿಜವಾಗ್ಲೂ ಮನುಷ್ಯಂದು ಹೌದಲ್ಲೋ, ಮನುಷ್ಯಂದಾದರೆ ಅದು ಸಂತೋಷ್ ಪಾಟೀಲ್ದೇ ಹೌದು ಅಲ್ಲೋ ಅನ್ನೋದಕ್ಕೆ DNA ಪರೀಕ್ಷೆಗೆ ಕಳಿಸ್ಕೊಡ್ತೇವೆ. ಸಾಮಾನ್ಯವಾಗಿ ಈ DNA ಪರೀಕ್ಷೆ ಮಿನಿಮಮ್ ಅಂದರೆ 1 ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ. ಆದರೆ ನಾವು ಹಿರಿಯ ಅಧಿಕಾರಿಗಳೊಂದಿಗೆ ಮಾಡಿ ಇದೊಂದು ಸೂಕ್ಷ್ಮ ಕೇಸ್ ಆಗಿರೋದ್ರಿಂದ ಮತ್ತು ಈಗಾಗಲೇ ವ್ಯಕ್ತಿಯ ಅಪಹರಣವಾಗಿ ಸುಮಾರು ದಿನಗಳು ಕಳೆದಿದ್ದರಿಂದ ನಮ್ಮ ಮನವಿಯ ಮೇರೆಗೆ ಇದನ್ನೊಂದು ಪ್ರಯಾರಿಟಿಯಾಗಿ ತೆಗೆದುಕೊಂಡು ಕೇವಲ 48 ಗಂಟೆ ಒಳಗಡೆ
ದೊರಕಿರ್ತಕ್ಕಂಥ ಮೂಳೆಗಳು ನಾವೇನು ಈಗ ಅಪಹರಣಕ್ಕೆ ಒಳಗಾಗಿದ್ದಾನೆ ಅಂತ ಸಂತೋಷನ್ ಅಂತ ಹೇಳಿರ್ತೀವಿ ಅವಂದೇ ಆಗಿರುತ್ತೆ ಅನ್ನೋದನ್ನು ಶ್ರುತಪಡಿಸ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಅದಾದಮೇಲೆ ಆರೋಪಿತರಲ್ಲಿ ಒಬ್ಬನಾದಂಥ ಸಂಜಯ್ ಕುಮಾರ್ನಿಗೆ ನಾವು ವಿಚಾರಣೆ ಮಾಡಲಾಗಿ ಇವನಿಗೆ ಕೊಲೆ ಮಾಡಿದ್ರೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ. ಅದು ಸುರೇಶ್ ನಂದಿ, ಚಂದೂರು, ಬೆಳಗಾವಿ ತಾಲೂಕಿನವನು ಅಂತ ಹೇಳಿ. ಆ ವಿಚಾರವಾಗಿ ಅವನ್ನ ವಶಪಡಿಸ್ಬಿಟ್ಟು ವಿಚಾರಣೆಗೊಳಪಡಿಸಲಾಗಿ ನನಗೆ ಸಂಪರ್ಕ ಮಾಡದಿರತಕ್ಕಂಥವ್ರು ಕಿರಣ್ ಕೆಂಪವಾಡೆ ಅನ್ನುವಂಥ ಲಾಯರ್ ಅಂತ ಹೇಳಿ ಆ ಮಾಹಿತಿಯನ್ನು ಬೆನ್ನತ್ತಿ ಹೋದಾಗ ನಮಗೆ ಈಗಾಗಲೇ ಏನು ಅಪಹರಣಕ್ಕೆ ಇವನೇ ಕಾರಣ ಅಂತ ನಾವು ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಮ್ಮ ಪ್ರಥಮ ವರ್ತಮಾನ ವರದಿಯಲ್ಲಿ. ಅದೇ ಶಿವಗೌಡ ಪಾಟೀಲ್ ಇದಕ್ಕೆ ಮೂಲ ಕಾರಣಕರ್ತನಾಗುತ್ತಾನೆ. ಅವನು ತನ್ನ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಭರತ್, ಕಿರಣ್, ಮಹಾವೀರ್ ಹಂಜೆ ಈ 3 ಜನರ ಸಮ್ಮುಖದಲ್ಲಿ ಈ ರೀತಿ ಈ ಸಂತೋಷ್ ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ಹಾಗಾಗಿ ಅವನಿಗೇನಾದರೂ ಮಾಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಕಿರಣ್ ಕೆಂಪವಾಡ್ ಇವನು ಈ ಸುರೇಶ್ ನಂದಿಗೆ ಹೇಳ್ತಾನೆ. ಈ ಸುರೇಶ್ ನಂದಿ ಕಿರಣ್ ಕೆಂಪವಾಡ್ ಹೇಗೆ ಪರಿಚಯ ಅಂತಂದರೆ, ಇದೇ ವರ್ಷ ಪ್ರಾರಂಭದಲ್ಲಿ ಮೊದಲ ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆ ಕೇಸಿನ ವಿಚಾರ, ಅದಕ್ಕೆ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಪಿಕಪ್ ಡ್ರೈವರ್ ಇದೇ ಸುರೇಶ್ ನಂದಿ ಆಗಿರ್ತಾನೆ. ಸೊ ಆ ಸುರೇಶ್ ನಂದಿಗೆ ಬೇಲ್ ತಗೊಳ್ಳುವಂಥ ವಿಚಾರದಲ್ಲಿ ಈ ಕಿರಣ್ ಕೆಂಪವಾಡ್ ಸಹಾಯ ಮಾಡಿರ್ತಾನೆ. ಹಾಗಾಗಿ ಇವನಿಗೆ ಆಗ್ಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಅವನು ಸುರೇಶ್ ನಂದಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಸುರೇಶ್ ನಂದಿ ಇಂಟರ್ನ್ ಸಂಜಯ್ ಕುಮಾರ್ಗೆ ಈ ಒಂದು ಸುಪಾರಿಯನ್ನು ಕೊಡ್ತಾನೆ. ಸಂಜಯ್ ಕುಮಾರ್ ಮೇಲೆ ಒಂದು ಹಳೆಯ ಕೇಸ್ ಇದೆ, ಅದು ಬಿಟ್ಟರೆ ಉಳಿದ ಯಾವ ಆರೋಪಿಗಳ ಮೇಲೂ ಕೂಡ ಬೇರೆ ಯಾವುದೇ ಅಪರಾಧ ಪ್ರಕರಣಗಳು ಇರೋದಿಲ್ಲ. ನಮ್ಮ ತನಿಖೆಯಲ್ಲಿ ಕಂಡುಬಂತ ಮತ್ತೊಂದು ಅಂಶ ಏನಪ್ಪ ಅಂತಂದರೆ, ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮಧ್ಯೆ ಇರ್ತಕ್ಕಂಥ ಆಸ್ತಿ ವಿವಾದ. ಈ ಆಸ್ತಿ ವಿವಾದ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಥವಾ ಇವ್ರ ಸಂಬಂಧಿಕರು ಕೂಡ ಅಲ್ಲ. ಆದರೆ ಈಗ ಕೊಲೆಯಾದಂಥ, ಅಪಹರಣಕ್ಕಾಗಿ ಕೊಲೆಯಾದಂಥ ಸಂತೋಷ್ ಪಾಟೀಲ್ನ ಅಣ್ಣ ಲಕ್ಷ್ಮಣ್ ಪಾಟೀಲ್ ಕೂಡ ಇದೇ ಶಿವಗೌಡ ಪಾಟೀಲನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ ಶಿವಗೌಡ ಪಾಟೀಲ್ನ ಆಫೀಸ್ನಲ್ಲಿ. ಈ ರೀತಿ ಶಿವಗೌಡ ಪಾಟೀಲ್ಗೆ ಸುಮಾರು 25 ಕಿರಿಯ ಲಾಯರ್ಗಳು ಅವನ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು. ಅಂಥದ್ರಲ್ಲಿ ಇವನು ಲಕ್ಷ್ಮಣ್ ಪಾಟೀಲ್ ಕೂಡ ಒಬ್ಬನಾಗಿರ್ತಾನೆ. ಈ ಶಿವಗೌಡ ಪಾಟೀಲ್ಗೆ ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಪಾಟೀಲ್ ಮತ್ತು ಇವನು ಸೇರಿ ಈ ರೀತಿ ಯಾವುದು ಸಿವಿಲ್ ವ್ಯಾಜ್ಯಗಳಲ್ಲಿ ಬಂದಿರತಕ್ಕಂಥ ಕೆಲವೊಂದು ಜಮೀನನ್ನು ಖರೀದಿ ಮಾಡಿ ಅವರು ಆಸ್ತಿಯನ್ನು ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಇವ್ರ ಮಧ್ಯೆ ವ್ಯಾಜ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇಂಡಿಯಲ್ಲಿ ಇರ್ತಕ್ಕಂಥ 6 ಸೈಟ್ಗಳು ಮತ್ತು ರಾಯಬಾಗ್ ನಗರದಲ್ಲಿರ್ತಕ್ಕಂಥ 1 ಎಕರೆ 4 ಗುಂಟೆ ಜಮೀನು. ಈಗಾಗಲೇ ಯಾವಾಗ ಲಕ್ಷ್ಮಣ್ ಪಾಟೀಲ್ ಅಕಾಲಿಕ ಮೃತ್ಯು ಆಗುತ್ತೋ ಆವಾಗ ಲಕ್ಷ್ಮಣ್ ಪಾಟೀಲ್ನ ಹೆಂಡತಿಯ ಹೆಸರಿಗೆ ಇದೇ ಸಂತೋಷ್ ಪಾಟೀಲ್ ಇಂಡಿಯಲ್ಲಿರ್ತಕ್ಕಂಥ 6 ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾನೆ. ಮತ್ತು ಅದೇ ರೀತಿಯಾಗಿ ರಾಯಬಾಗಲ್ಲಿರ್ತಕ್ಕಂಥ 1 ಎಕರೆ 4 ಗುಂಟೆ ಜಮೀನನ್ನು ಕೂಡ ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ರಿಜಿಸ್ಟರ್ ಮಾಡಲಿಕ್ಕೆ ಹೋದಾಗ ಇವನು ಶಿವಗೌಡ ಪಾಟೀಲ್ ತಗಾದೆ ತೆಗೆದು ಅದು ನಂದು ಅಂತ ಹೇಳಿದಾಗ ಆ ವಿಚಾರಕ್ಕಾಗಿ ಇವರಿಬ್ಬರ ಮಧ್ಯೆ ಒಂದು ಸಿವಿಲ್ ವ್ಯಾಜ್ಯ ಅದೇ ರಾಯಬಾಗ್ ಸಿವಿಲ್ ಕೋರ್ಟಲ್ಲಿ ದಾಖಲಾಗಿರುತ್ತೆ. ಇದೆಲ್ಲ ಘಟನಾವಳಿಯನ್ನು ನೋಡಿರ್ತಕ್ಕಂಥ ಶಿವಗೌಡ ಪಾಟೀಲ್ ಇದಕ್ಕೆಲ್ಲ ಮೂಲ ಕಾರಣ ಇದೇ ಸಂತೋಷ್ ಪಾಟೀಲ್. ಯಾಕಂದರೆ ಅಣ್ಣ ಸತ್ತ ಮೇಲೆ ಸ್ವತಃ ನಿಂತು ತನ್ನ ಅಣ್ಣನ ಹೆಂಡತಿ ಹೆಸರಿಗೆ ಮಾಡ್ತಾ ಇರ್ತಕ್ಕಂಥವನು ಸಂತೋಷ್ ಪಾಟೀಲ್. ಮತ್ತು ಈ ಜಮೀನು ಕೂಡ ತನ್ನ ಕೈಯಿಂದ ಈಗಾಗಲೇ 6 ಸೈಟ್ ತಪ್ಪೋಗಿದೆ. ಇವನ್ನ ಹೀಗೆ ಬಿಟ್ಟರೆ ಇದು ಇನ್ನೂ 1 ಎಕರೆ 4 ಜಮೀನು, ಅದು ನಗರದ ಭಾಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅದರ ವ್ಯಾಲ್ಯೂ ಕೂಡ ಸುಮಾರು ಕೋಟಿ ಅಷ್ಟಿದೆ. ಇವನ್ನ ಹಿಂಗೆ ಬಿಟ್ಟರೆ ಈ ಜಮೀನು ಕೂಡ ನಾನು ಕಳ್ಕೊತೀನಿ ಅಂದ್ಕೊಂಡು ಅವನ ಕೊಲೆಗೆ ಮುಖ್ಯ ಸಂಚನ ರೂಪಿಸಿ ಉಳಿದವರಿಗೆ ಹೇಳ್ತಾನೆ. ಮತ್ತು ಉಳಿದವರು ಅದನ್ನು ಕಾರ್ಯರೂಪಕ್ಕೆ
ತರ್ತಾರೆ. ತುಂಬ ಬೇಜಾರಿನ ಸಂಗತಿ ಏನಂದರೆ, ಒಂದು ಸುಶಿಕ್ಷಿತ ಸಮಾಜದಲ್ಲಿ ಇದ್ಕೊಂಡು, ಒಂದು ನಾಗರಿಕ ಸಮಾಜದಲ್ಲಿ ಇದ್ಕೊಂಡು ಕಾನೂನನ್ನು ಸಂರಕ್ಷಣೆ ಮಾಡಿರಬೇಕಾದಂಥ ಈ 4 ಲಾಯರ್ಗಳು ಸೇರಿಕೊಂಡು ಮತ್ತೊಬ್ಬ ಲಾಯರ್ನ ಕೊಲೆಗೆ ಕಾರಣೀಕರ್ತರಾಗಿದ್ದಾರೆ. ಈಗಾಗಲೇ ನಾವು ಕಾನೂನು ಪ್ರಕಾರ ಈ ಒಟ್ಟು 10 ಜನ ಆರೋಪಿತರಲ್ಲಿ 8 ಜನರನ್ನ ಮುಖ್ಯ ಆರೋಪಿಗಳನ್ನ ಬಂಧಿಸಿ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 2 ಆರೋಪಿಗಳು ಮಹಾವೀರ್ ಹಂಜೆ ಮತ್ತು ನಾಗರಾಜ್ ನಾಯ್ಕ್ ಇಬ್ಬರು ತಲೆಮರೆಸ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸಿ ಮುಂದಿನ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ.